ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಬಿಜೆಪಿ ನಮ್ಮ ನಾಯಕರಾದ ಸಿ.ಟಿ. ರವಿ ಅವ್ರನ್ನ ಅಮಾನುಷವಾಗಿ ನಡೆಸ್ಕೊಳ್ತಾ ಇದೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ತೋರಿಸ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಹೋರಾಡುವಂತ ಕೈಗಳನ್ನ ಹತ್ತಿಕ್ಕುವಂತ ಕೆಲಸಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ಕಾರ ಮುಂದಾಗಿದೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೋ ಬೇರೆ ಮಾತನ್ನ ಅಪಾರ್ಥವಾಗಿ ತಿಳ್ಕೊಂಡು ಕಾಂಗ್ರೆಸ್ನ ಏನು ಬೂಟಾಟಿಕೆ ರಾಜಕಾರಣ ನಡೀತಾ ಇದೆ ಆ ರಾಜಕಾರಣವನ್ನ ಮುಚ್ಚಿರ್ತಕ್ಕಂಥ ಕೆಲಸಕ್ಕೆ ಈ ಸಣ್ಣ ವಿಚಾರವನ್ನ ಕೈಗೆತ್ಕೊಂಡಿರುವಂತದ್ದು ಬಹಳ ಖಂಡನೀಯ. ಇದು ನಮ್ಮ ಮೈಸೂರು ನಗರದಂತ ಇವತ್ತು ಖಂಡಿಸ್ತಾ ಇದೀವಿ. ಈಗಾಗಲೇ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಅಂತ ನಾಯಕರನ್ನ ರಾಜಕಾರಣವಾಗಿ ವೈಯಕ್ತಿಕವಾಗಿ ಮಟ್ಟಾಕ್ತ ಕೆಲಸಕ್ಕೆ ಮುಂದಾಗ್ತಾರೆ. ಇದು ಪ್ರಜಾಪ್ರಭುತ್ವ ವಿರೋಧ ನೀತಿಯನ್ನು ಅನುಸರಿಸತಕ್ಕಂಥ ಬಹಳ ಕೆಟ್ಟ ಕೆಲಸಕ್ಕೆ ಇವತ್ತು ಮುಂದಾಗ್ತಾ ಇರ್ತಕ್ಕಂಥದ್ದು ಬಹಳ ವಿಷಾದನೀಯ. ಈಗಾಗಲೇ ಸಿ.ಟಿ. ರವಿ ಅವರು ಒಬ್ಬರು 4 ಬಾರಿ MLA ಆಗಿದ್ದಂಥವ್ರು, ಪ್ರಸ್ತುತ MLC ಆಗಿದ್ದಂಥವ್ರು. ಇವರು ಕೆಲವು ಗುಂಡಾಗಳನ್ನ ಮುಂದಿಟ್ಟು ಸುವರ್ಣಸೌಧಕ್ಕೆ ನುಗ್ಗಿ ಹಲ್ಲೆ ಮಾಡಕ್ ಮುಂದಾಗ್ತಾರೆ ಅಂತ ಅಂದ್ರೆ ಗುಂಡಾಗಳಿಗೆ ಯಾವ ರೀತಿ ಎತ್ಕಟ್ಟಂತ ಕೆಲಸವನ್ನ ಈ ಕಾಂಗ್ರೆಸ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕರು ಗೊತ್ತಾಗ್ಬೇಕು. ಈ ಹಿಂದೆ ಇದೇ ಸದನದಲ್ಲಿ ಒಂದು ಉಪಸಭಾಪತಿ JDS ಅವರು ಇವರು ಕನ್ನಡನ್ನು ಕಟ ಮಾಡಿದ್ರು. ಈ ಪೌರುಷ ಎಲ್ಲೋಗಿತ್ತು? ಅವ್ರಿಗೆ ಮರಣವನ್ನು ಇವತ್ತು ಅವತ್ತೆಲ್ಲೋಗಿದ್ರು ಅರೆಸ್ಟ್ ಮಾಡಿದಂತೆ. ಇವತ್ತು ಏನೇನೋ ಘಟನೆಗಳು ನಡೀತಾ ಇದೆ. ಎಲ್ಲೋಗಿದ್ರು ಲೋಕ ವಿರುದ್ಧ ಹೋರಾಟವನ್ನ, ಮೂಢ ವಿರುದ್ಧ ಹೋರಾಟವನ್ನ, ವಾಲ್ಮೀಕಿ ವಿರುದ್ಧ ಹೋರಾಟವನ್ನ ಬಹಳ ತ್ವರಿತಗತಿಯಲ್ಲಿ ಬಹಳ ವೇಗವಾಗಿ ಮುನ್ನಡೆಸ್ತಕ್ಕಂಥ ನಾಯಕರುಗಳನ್ನ ಇವತ್ತು ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡ್ತಿರ್ತಕ್ಕಂಥದ್ದು ಬಹಳ ಅನ್ಯಾಯ. ಇದರ ವಿರುದ್ಧ ಎಲ್ಲ ಕಡೆ ಹೋರಾಟವನ್ನು ಮಾಡ್ತಾ ಇದೀವಿ. ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರನವರು ಏನೇ ಕರೆ ಕೊಟ್ಟರು ಸಹ ಇವತ್ತು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಇನ್ನೂ ಸಹ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರ ನಮ್ಮ ನಾಯಕರುಗಳನ್ನ ಬಂಧಿಸ್ತಕ್ಕಂಥ ಕೆಲಸ ಆಗಿದೆ. ಈ ಕೂಡಲೇ ಸಿ.ಟಿ. ರವಿ ಅವ್ರನ್ನ ಬಿಡುಗಡೆ ಮಾಡಬೇಕು. ಏನೇ ಅವ್ರ ಮೇಲೆ FIR ಹಾಕಿದ್ರೆ ಆ FIR ರದ್ದು ಮಾಡಬೇಕು. ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಮುಂದಾಗಿದ್ರು ಈ ಗುಂಡಾಗಳು, ಆ ಗುಂಡಾಗಳಿಗೆ ರೌಡಿ ಸಿದ್ಧತೆ ತರಬೇಕು, ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ನಮ್ಮ ಮೈಸೂರು ಜಿಲ್ಲಾ ಘಟಕದಲ್ಲಿ ನಾನು ನಗರ ಕಾರ್ಯದರ್ಶಿಯಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾತಾಡಿರೋ ಮಾತುಗಳಿರ್ತಾರೆ, ಆ ಪದದ ಬಗ್ಗೆ ಎಲ್ಲರೂ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಅವರು ಕಾನೂನು ವಿಚಾರದಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಪ್ರಾಸ್ಟಿಟ್ಯೂಟ್ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಿದಾರೆ ಹೊರತು ಪ್ರಾಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಉಪಯೋಗ ಮಾಡಿಲ್ಲ. ಈಗಾಗಲೇ ನೀವು ನೋಡಿರ್ಬೋದು ನಿಮ್ಮ ಮಾಧ್ಯಮಗಳಲ್ಲಿ ಸಭಾಪತಿಯಾದಂತ ಹೊರಟ್ಟಿ ಸಾಹೇಬರು ಈಗಾಗಲೇ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮಾತುಗಳನ್ನ ಅವರಿಗೆ ಬಳಕೆ ಮಾಡಿಲ್ಲ ಸಿ.ಟಿ. ರವಿ ಅವರು. ಇವರ ವಿರುದ್ಧ ಯಾರಿಗ ಗುಂಡಾವರ್ತನೆ ಮಾಡಕ್ ಬಂದ್ರೆ ಅವ್ರ ವಿರುದ್ಧ ಕೇಸ್ ದಾಖಲು ಮಾಡಿ ಇದಕ್ಕೆ ನಾನೇ ಕಂಪ್ಲೇಂಟ್ ಕೊಡ್ತಾ ಇದೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ. ಇದು ಬಂದ ಮೇಲೆ ಇಡೀ ಕಾಂಗ್ರೆಸ್ ಅವರು ರಾಜ್ಯದ ಕ್ಷಮೆಯನ್ನು ಯಾಚಿಸ್ಬೇಕು, ಸಿ.ಟಿ. ರವಿ ಅವ್ರ ಮೇಲೆ ಕ್ಷಮೆಯನ್ನು ಯಾಚಿಸ್ಬೇಕು ಅಂತಕ್ಕಂಥದ್ದನ್ನ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಬಿಜೆಪಿ ಹಾಗೂ ಬಿಜೆಪಿ ನಾಯಕರನ್ನ ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ ಅಂತ ಬಿಂಬಿಸೋ ಕೊಟ್ಟಿದೆ ಕಾಂಗ್ರೆಸ್. ನಾವು ಭಾರತ ಮಾತೆಯ ಹೆಮ್ಮೆಯ ನಾಮಲ್ಲಿ ಇಟ್ಟಿರ್ತಕ್ಕಂಥವ್ರು ನಮ್ಗೆ ಮಾತೆಯನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಭಾಜಪದಲ್ಲಿ ಆದ ಗೌರವ ಇದೆ, ಅದಕ್ಕೆ ಆದಂಥದ್ದಿದೆ. ಯಾವುದೇ ಕಾರಣಕ್ಕೂ ನಿಂದಿಸ್ತಕ್ಕಂಥ ಕೆಲಸ ಆಗಿಲ್ಲ. ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಉದ್ದೇಶಪೂರ್ವಕವಾಗಿ ಇವರ ಹಗರಣಗಳನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಏನು ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಭ್ರಷ್ಟಾಚಾರ ಏನ್ ನಡೀತಾ ಇದೆ ಅದನ್ನ ಹಂತ ಹಂತವಾಗಿ ಇಡೀ ರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗುವಂತ ಸ್ಥಿತಿಯನ್ನು ಇವತ್ತು ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರನವರು, ಸಿ.ಟಿ. ರವಿ ಅವರು, ಎಲ್ಲ ಯತ್ನಾಳ್ ಅವರು ಇರ್ಬೋದು, ಎಲ್ಲ ನಾಯಕರುಗಳು ಮಾಡ್ತಾ ಇದ್ದಾರೆ. ಇದನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಇದೊಂದು ಸಣ್ಣ ಹಗರಣವನ್ನ, ಹಗರಣವೇ ಆಗಿಲ್ಲ ಅವ್ರ ಹಗರಣ ಅಂತ ಬಿಂಬಿಸ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ರಾಜ್ಯ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ವಿನಾಯ ಪರಿಸ್ಥಿತಿಗೆ ಇವತ್ತು ರಾಜ್ಯ ಕಾಂಗ್ರೆಸ್ ತಲುಪಿದೆ ಅಂತಕ್ಕಂಥದ್ದು ಈ ನಾಡಿನ ಜನತೆ ಗೊತ್ತಾಗಬೇಕು ಅಂತ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ಈಗ ಇಷ್ಟು ಆಗಿದ್ರೆ ಅವ್ರು ಮಾತಾಡಿಲ್ಲ ಅನ್ನೋದಾಗಿದ್ರೆ ಪೊಲೀಸ್ನವ್ರು ಯಾಕೆ ಅರೆಸ್ಟ್ ಮಾಡ್ತಿದ್ರು? ಹೇಳಿದ್ಮೇಲೆ ಇದು ಬೂಟಾಟಿಕೆ ಸರ್ಕಾರ. ಒಬ್ಬ ಮಹಿಳಾ ಪ್ರತಿನಿಧಿ, ಮಹಿಳೆ ಸಚಿವೆ ಆಗಿಲ್ಲದಂತ ವಿಚಾರನ ಆಗಿದೆ ಅಂತ ಹೇಳಕ್ಕೆ ಇಷ್ಟೊಂದು ವಿಚಾರಣೆ ಮಾಡ್ಬೇಕಾದ್ರೆ ಈ ನಿಮ್ಮ ಪೌರುಷ
ಪೌರುಷವನ್ನ, ಬಂಧನದ ಪೌರುಷವನ್ನ ಮೂಢ ಆಯುಕ್ತರಾಗಿದಾರಲ್ಲ, ಸಾವಿರಾರು ಕೋಟಿ ಹಗರಣವನ್ನ ಮಾಡಿದಾರಲ್ಲ, ದಿನೇಶ್ ಕುಮಾರ್ ಅವ್ರ ಮೇಲೆ ತೋರಿಸಿ, ಇನ್ನಿನ ಆಯುಕ್ತರಾಗಿದಾರಲ್ಲ ನಟೇಶ್ ಅವ್ರ ಮೇಲೆ ತೋರಿಸಿ, ವಾಲ್ಮೀಕಿ ಹಗರಣದ ರೂವಾರಿಗಳಾಗಿರಲ್ಲ ಅವ್ರ ಮೇಲೆ ತೋರಿಸಿ, ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ವಿಚಾರಕ್ಕೆ ಬಂಧನ ಮಾಡಿ ನಾವೇನ್ ಭಾರಿ ಏನೋ ಮಾಡ್ಬಿಟ್ಟಿದೀವಿ ಅಂತ ತೋರಿಸಲ್ಪಟ್ಟಿದಿಲ್ಲ. ಇದು ನಿಮ್ಮ ನಾಚಿಕೆಗೇಡಿನ ವಿಚಾರ ಅಂತಕ್ಕಂಥದ್ದು ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀವಿ. ನಮಸ್ಕಾರ.